ಸುದ್ದಿಗಾರ ಈಗ ನಿಮ್ಮ ಕೇಬಲ್ ನೆಟ್ವರ್ಕ್ನಲ್ಲಿ. ಒಂದು ಸಾಂಕೇತಿಕ ಧರಣಿ ಸತ್ಯಾಗ್ರಹವನ್ನು ಮಾಡಿ ಕರ್ನಾಟಕ ಸರ್ಕಾರಕ್ಕೆ ಒಂದು ಎಚ್ಚರಿಕೆಯ ಗಂಟೆಯನ್ನು ಬಾರಿಸಿದ್ದೇವೆ. ಇದೀಗ ತಾನೇ ನಮ್ಮ ನಿಯೋಗ ರಾಜ್ಯಪಾಲರಿಗೆ ಮತ್ತು ಈ ರಾಜ್ಯದ ಪೊಲೀಸ್ ಮಹಾನಿರ್ದೇಶಕರಾದಂಥ ಸಲೀಂ ಅವರಿಗೆ ಮನವಿ ಪತ್ರ ಕೊಟ್ಟು ಸಮಾಧಾನವಾಗಿ ನಮ್ಮ ಜೊತೆ ಅವರು ಮಾತನಾಡಿ ನಮ್ಮ ಬೇಡಿಕೆ ಈ ಪ್ರಕರಣವನ್ನು SIT ತನಿಖೆಗೆ ವಹಿಸಬೇಕು ಅಂತೇಳಿ ಮನವಿ ಮಾಡಿದಾಗ ಅವರು ಗೃಹ ಸಚಿವರ ಜೊತೆ ಮಾತಾಡಿ ನಮಗೆ ಮುಂದಿನ ದಿನಗಳಲ್ಲಿ ಉತ್ತರ ಕೊಡ್ತಾರಂತೇಳಿ ಭರವಸೆ ಇದೆ. ನಾವು ಈಗಾಗಲೇ ಮುಖ್ಯಮಂತ್ರಿಗಳ ಹತ್ರ ಗೃಹ ಸಚಿವರ ಹತ್ರ ಮಾತಾಡಿ ಈ ಬಗ್ಗೆ ಅವರ ಗಮನವನ್ನು ಸೆಳೆದಿದ್ದೇವೆ. ಒಂದು 15 ದಿನಗಳ ಕಾಲ ನಾವು ಗಡುವು ಕೊಡ್ತಾ ಇದ್ದೀವಿ ರಾಜ್ಯ ಸರ್ಕಾರಕ್ಕೆ. ಒಂದೇ ಬೇಡಿಕೆ ನಮ್ಮದು, ಅಲ್ಲಿರ್ತಕ್ಕಂಥ SP ಪ್ರದೀಪ್ ಗುಂಟೆ ಏನಿದ್ದಾರೆ ಅವರು ರಾಜಕೀಯ ಏಜೆಂಟಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅಲ್ಲಿರ್ತಕ್ಕಂಥ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಏನಿದ್ದಾರೆ ಅವರ ಚಿತಾವಣೆಯಲ್ಲಿ ಈ ಪ್ರಕರಣ ಮುಚ್ಚೋಗ್ತಕ್ಕಂಥ ಎಲ್ಲ ಸಾಧ್ಯತೆಗಳಿದೆ. ನನಗೆ ಗೊತ್ತಿಲ್ಲ ಅಲ್ಲಿರ್ತಕ್ಕಂಥ ಆರೋಪಿ ಲಖನ್ ಪವಾರ್ ಮತ್ತು ಈಶ್ವರ್ ಖಂಡ್ರೆಗೆ ಏನು ಸಂಬಂಧ ಇದೆ ಅಂತ ನನಗೆ ಗೊತ್ತಿಲ್ಲ. ಬಹುಶಃ ಈಶ್ವರ್ ಖಂಡ್ರೆನೇ ಈ ಲಖನ್ ಪವಾರ್ಗೆ ಇಂಥ ಹೀನ ಕೃತ್ಯ ಮಾಡೋದಕ್ಕೆ ಪ್ರೇರಣೆ ಕೊಟ್ಟಿರಬೇಕು ಅಂತ ನನಗೆ ಅನುಮಾನ ಇದೆ. ಹೀಗಾಗಿ ಈ ಪ್ರಕರಣವನ್ನು ಜಿಲ್ಲಾ ಉಸ್ತುವಾರಿ ಸಚಿವರ ನೇತೃತ್ವದಲ್ಲಾಗಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ನೇತೃತ್ವದಲ್ಲಾದರೆ ತನಿಖೆ ನಡೆದರೆ ಸಂತ್ರಸ್ತ ಕುಟುಂಬಕ್ಕೆ ಅಂದರೆ ಶೋಭಾ ಕುಟುಂಬಕ್ಕೆ ನ್ಯಾಯ ದಕ್ಕಲ್ಲ ಅನ್ನೋದು ಖಾತ್ರಿ ಆಗಿದ್ದಾದಮೇಲೆ ನಾವು ಇದನ್ನು SIT ತನಿಖೆ ಮಾಡಬೇಕು. ಜಿಲ್ಲಾ ಉಸ್ತುವಾರಿ ಸಚಿವರು ಇದರಲ್ಲಿ ಅವರು ತಪ್ಪಿಲ್ಲ ಅಂತ ಹೇಳಿದ್ರೆ ನಿಜವಾದಂಥ ಹೇಳಿಕೆ ಏನಿದೆ ಈ ಹೆಣ್ಣು ಮಗಳ ಪರ ಅವರು ಹೇಳಿಕೆ ಕೊಡಿ. ಹೆಣ್ಣು ಮಗಳಿಗೆ ನ್ಯಾಯ ದಕ್ಕಿಸ್ಕೊಡ್ತಕ್ಕಂಥ ಕುಟುಂಬಕ್ಕೆ ಸಂತ್ರಸ್ತ ಕುಟುಂಬಕ್ಕೆ ನ್ಯಾಯ ಕೊಡ್ತಕ್ಕಂಥ ಕೆಲಸ ಅವರು ಉಸ್ತುವಾರಿ ಸಚಿವರಾಗಿ ಮಾಡಲಿ. ಇಲ್ಲ ಅಂದರೆ ಈ ಕೊಲೆಯ ಈ ಅತ್ಯಾಚಾರದ ಹೊಣೆಯನ್ನು ಅವರೇ ಹೊರಬೇಕಾಗತ್ತೆ ಅಂತೇಳಿ ಈ ಮೂಲಕ ನನಗೆ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಪ್ರದೀಪ್ ಗುಂಟೆ ಇಡೀ ಬೀದರ್ ಜಿಲ್ಲೆ ನಿಮಗೆಲ್ಲ ಗೊತ್ತಿದೆ, ಅದೊಂದು ಅಂಬೇಡ್ಕರ್ವಾದಿಗಳ ಜಿಲ್ಲೆ. ಅಲ್ಲಿ B ಶ್ಯಾಮ್ ಸುಂದರ್ ಅಂತ ಅಂಬೇಡ್ಕರ್ವಾದಿ ಇದ್ದರು, ಭೀಮಸೇನೆ ಕಟ್ಟಿದ್ರು. ಆ ಭೀಮಸೇನೆಯ ಮಕ್ಕಳು ಇವತ್ತು ಹೋರಾಟದಲ್ಲಿ ಎಲ್ಲರೂ ಭಾಗಿಯಾಗಿದ್ದಾರೆ. ಆ ಭೀಮಸೇನೆಯ ಮರಿಮಕ್ಕಳೇನಿದ್ದಾರೆ ಅವರ ಬಾಯನ್ನು ಮುಚ್ಚತಕ್ಕಂಥ ಕೆಲಸ ಈ SP ಅವರು ಮಾಡ್ತಾ ಇರೋದು. ಗುಂಟೆಯವರೇ, ನಿಮ್ಮಂಥವರು 30-40 ಜನ SPಗಳು ಬಂದೋಗಿದ್ದಾರೆ. ಅಲ್ಲಿರ್ತಕ್ಕಂಥ ಈ ಭೀಮ ಸೈನಿಕರ ಹುಟ್ಟಾಡ್ಗೋಸೋದಕ್ಕೆ ನೀನಲ್ಲ ನಿಮ್ಮಪ್ಪ ಬಂದರೂ ಸಾಧ್ಯ ಆಗಲ್ಲ ಅನ್ನೋ ಎಚ್ಚರಿಕೆಯನ್ನು ಈ ಮೂಲಕ ನಾವು ಕೊಡ್ತಾ ಇದ್ದೀವಿ. ಯಾಕಂತ ಹೇಳಿದ್ರೆ ಎಚ್ಚೆತ್ತ ಭೀಮ ಸೈನಿಕರು ಬೀದರ್ನ ಅಂಬೇಡ್ಕರ್ವಾದಿ ಸಂಘಟನೆಗಳ ಮುಖಂಡರು ಅನ್ನೋದನ್ನು ನೀನು ಅರ್ಥ ಮಾಡ್ಕೊಂಡು ನೀನೇ ಅಲ್ಲಿಂದ ಎತ್ತಂಗಡಿ ಮಾಡಿಸ್ಕೊಂಡು ಹೋದರೆ ಓಕೆ, ಇಲ್ಲ ಅಂತ ಹೇಳಿದ್ರೆ ಲಕ್ಷಾಂತರ ಸಂಖ್ಯೆಯಲ್ಲಿ ಇಡೀ ರಾಜ್ಯದಾದ್ಯಂತ ನಾವು ಬೀದರ್ಗೆ ಲಗ್ಗೆ ಇಟ್ಟು ನಿನ್ನ ಪ್ರತಿಕೃತಿಯನ್ನು ದಹನ ಮಾಡ್ತಕ್ಕಂಥ ದಿನಗಳು ದೂರ ಇಲ್ಲ ಅಂತೇಳಿ ಈ ಮೂಲಕ ನಾನು ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಏನು ಈ ಅತ್ಯಾಚಾರ, ಇದೊಂದು ಕಗ್ಗೊಲೆ, ಇದು ಎಲ್ಲ ಹೆಣ್ಣು ಮಕ್ಕಳ ಕಗ್ಗೊಲೆ ಅಂತಲೇ ಹೇಳ್ಬೋದು. ಈ ವಿರುದ್ಧ ಸರ್ಕಾರ ಶೀಘ್ರದಲ್ಲೇ ತನಿಖೆ ನಡೆಸಿ ಅದೇ ಅವ್ರಿಗೆ ನ್ಯಾಯ ಕೊಡಿಸ್ತಾ ಇದ್ರೆ ಉಗ್ರ ಹೋರಾಟವನ್ನು ಮಾಡಬೇಕಾಗುತ್ತೆ. ಇದು ಎಚ್ಚರ. ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ದಲಿತ ಸಂಘಟನೆಗಳ ಒಕ್ಕೂಟ ಹಾಗೂ ಪ್ರಗತಿಪರ ಕನ್ನಡಪರ ಸಂಘಟನೆಗಳ ಒಕ್ಕೂಟದ ಜಂಟಿ ಆಶ್ರಯದಲ್ಲಿ ಇವತ್ತಿನ ನಾವು SP ವಿರುದ್ಧವಾಗಿ ನಾವು ಹೋರಾಟ ಮಾಡಿದ್ದೇವೆ. ಬೀದರ್ ಜಿಲ್ಲೆಯಲ್ಲಿ ಕಾನೂನು ಸುವ್ಯವಸ್ಥೆ ಬಹಳ ಹದಗೆಟ್ಟಿದೆ. SP ರವರು ನಿರಂತರವಾಗಿ ದಲಿತರ ಮೇಲೆ 2 ವರ್ಷದಿಂದ ನಿರಂತರವಾಗಿ ದೌರ್ಜನ್ಯ ನಡೀತಾ ಇರೋದು ಸಹ ಕಣ್ಮುಚ್ಕೊಂಡು ಕೂತ್ಕೊಂಡಿದ್ದಾರೆ. ಈ ಒಂದು ಬಾಲಕಿ 16 ವರ್ಷದ ದಲಿತ ಸಮುದಾಯಕ್ಕೆ ಕಬಡ್ಡಿ ಕ್ರೀಡಾಪಟು ಬಾಲಕಿ ಅತ್ಯಾಚಾರ ಆಗಿ ಕೊಲೆ ಆಗಿದ್ರು ಸಹ ಅದನ್ನು ಮುಚ್ಚಾಕೋದಕ್ಕೆ ಇನ್ನಿಲ್ಲದಂತಹ ಕುತಂತ್ರಗಳು ಮಾಡ್ತಾ ಇದ್ದಾರೆ. ಈ ಒಂದು ಮಾನ್ಯ SP ರವರಿಗೆ ಈ ಮೂಲಕ ನಾವು ಹೇಳೋಕ್ಕೆ ಇಷ್ಟಪಡ್ತೀರಿ. ಮಾನ್ಯ SP ರವರೇ, ಈ ಕುತಂತ್ರಗಳು, ಈ ದಬ್ಬಾಳಿಕೆಗಳು ನಮ್ಮ ಹತ್ರ ಯಾವುದೂ ನಡೆಯೋದಿಲ್ಲ. ನಾವೆಲ್ಲ ಹೋರಾಟಗಾರಿದ್ದೀರಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮಕ್ಕಳು ನಾವು ಕುಡಿಗಳಿದ್ದೀರಿ. ನಮ್ಮ ಮುಂದೆ ನಿಮ್ದೇನು ನಡೆಯೋದಿಲ್ಲ ಅಂತ ಈ ಮೂಲಕ ನಾನು ನಿಮಗೂ ಸಹ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ.